ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ಈಗ ತಾನೇ ಎದ್ದು ಬಂದಿದ್ದೀನಿ. ನನ್ನ ಜೊತೆ ಪಾಪು ಕೂಡ ಎದ್ಬಿಟ್ಟಿದ್ದಾನೆ, ಆಟ ಆಡ್ತಿದ್ದಾನೆ. ಸ್ವಲ್ಪ ಬಿಸಿನೀರಾಗಿ ಕುಡಿದ್ಬಿಟ್ಟು ಇವತ್ತಿನ ದಿನಾನ ಸ್ಟಾರ್ಟ್ ಮಾಡಬೇಕು. ಕಾಫಿ ಎಲ್ಲ ಬೇಡ ಅಂತೇಳಿ ಡಿಸೈಡ್ ಮಾಡಿದ್ದೀನಿ. ಕಾಫಿ ಕುಡಿಯೋದು ಬೇಡ, ವೆಯ್ಟ್ಲೆಸ್ ಆಗೋಣ ಅಂತೇಳಿ. ಅಮ್ಮ ಆಲ್ರೆಡಿ ಎದ್ದು ಕಾಫಿ ಕುಡಿದು ಈಗ ಟಿಫನ್ಗೆ ಅಂತೇಳಿ ಪಲಾವ್ ರೆಡಿ ಮಾಡೋಣ ಅಂತ ತರಕಾರಿ ಎಲ್ಲ ಹಚ್ಕೋತಾ ಇದ್ದಾರೆ. ಬನ್ನಿ, ನನ್ನ ಮಗ ಎದ್ದಿದ್ದನ್ನು ತೋರಿಸ್ತೀನಿ ಅವನ್ನ. ಬೆಳಗ್ಗೆನೇ ಕರೆಂಟ್ ಬೇರೆ ಹೋಗಿದೆ ಫ್ರೆಂಡ್ಸ್. ನೋಡಿ, ನಾನಿದ್ದರೆ ಸಾಕು, ನನ್ನ ಜೊತೆನೇ ಅವನು ಎದ್ಬಿಡ್ತಾನೆ. ಮಲ್ಕೊಳ್ಳೋ ಅಂದರೆ ಆಟ ಆಡ್ತಾವನೆ. ಈಗ ಇವನ್ನ ಮಲಗಿಸ್ಬಿಟ್ಟು ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋಬೇಕು. ಸ್ವಲ್ಪ ಎಕ್ಸಸೈಸ್ ಮಾಡಬೇಕು, ಆದರೆ ಇವನು ಮಲಗಬೇಕಷ್ಟೆ. ಇದೆಲ್ಲ ಮಾಡಬೇಕು ಅಂದರೆ ನಾನು. ಓಕೆ ಫ್ರೆಂಡ್ಸ್, ಈಗ ತಾನೇ ಪಾಪುನ ಮಲಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ನನಗೆ ಯಾವ್ದು ಗೊತ್ತೋ ಆ ಥರ ಮಾಡ್ತೀನಿ. ಡೈಲಿ ಮಾಡೋಕ್ಕಾಗಲ್ಲ. ಪಾಪು ಎದ್ದಿದ್ದ ದಿವಸ ಒಂದೊಂದು ದಿನ ಆಗುತ್ತೆ, ಒಂದೊಂದು ದಿನ ಆಗೋಲ್ಲ. ಟ್ರೈ ಮಾಡ್ತಾಯಿದ್ದೀನಿ ಡೈಲಿ ಮಾಡೋಕ್ಕೆ. ಇಬ್ಬರು ಮಕ್ಕಳಿರೋದ್ರಿಂದ ಅವ್ರನ್ನ ನೋಡಿಕೊಂಡು ಅವ್ರನ್ನ ಸುಧಾರಿಸ್ಕೊಂಡು ಮಾಡೋದು ಕಷ್ಟ ಅನ್ನಿಸ್ತೈತೆ. ಬಟ್ ಏನು ಮಾಡೋದು, ನಮ್ಮನ್ನು ನಾವು ಕೇರ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಎಕ್ಸಸೈಸ್ ಮಾಡಲೇಬೇಕು. ಡಿಲಿವರಿ ಆದಮೇಲೆ ಮತ್ತೆ ದಪ್ಪ ಆಗಿದ್ದೀನಿ ಅನ್ನಿಸ್ತಿದೆ. ಅದಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನ ಪಡ್ತಾಯಿದ್ದೀನಿ. ಏನು ಒಂದೇ ದಿನಕ್ಕೆ ಆಗಿಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಡೈಲಿ ಪ್ರಯತ್ನ ಪಡ್ತಾ ಇರಬೇಕು. ಈಗ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಮಿನಿಮಮ್ ಒಂದು 30 ನಿಮಿಷ ಮಾಡಬೇಕು, ಮಾಡ್ತಾಯಿರ್ತೀನಿ. ಈಗ ಸ್ವಲ್ಪ ಹೊತ್ತು ಒಂದು 30 ನಿಮಿಷ ಎಕ್ಸಸೈಸ್ ಮಾಡಿ ಬಂದೆ ಫ್ರೆಂಡ್ಸ್. ನೋಡಿ, ಆಚೆ ಕಡೆ ಈ ಥರ ಬಿಸಿಲು ಬಂದಿದೆ ಇವತ್ತು ಚೆನ್ನಾಗಿ. ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಮೋಡ ಇತ್ತು, ಇವತ್ತು ತುಂಬ ಚೆನ್ನಾಗಿ ಬಂದಿದೆ ಬಿಸಿಲು. ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ. ಸರಿ ಫ್ರೆಂಡ್ಸ್, ಈಗ ತಾನೇ ಸ್ವಲ್ಪ ಎಕ್ಸಸೈಸ್ನ ಮುಗಿಸಿ ಬಂದಿದ್ದೀನಿ. ಪಾಪನ ಮಲಗಿದ್ದಾನೆ. ಅದಾದಮೇಲೆ ನಂತರ ಅವನಿಗೆ ಎಣ್ಣೆ ಮಸಾಜ್ ಮಾಡಬೇಕು. ನಾನು ಸ್ವಲ್ಪ ತಲೆಗೆ ಎಣ್ಣೆನ ಹಾಕ್ಕೋಬೇಕು. ಇದಕ್ಕೆ ಹೆಂಗು ಸ್ನಾನ ಮಾಡ್ತೀನಲ್ವ, ಅದಕ್ಕೋಸ್ಕರ ಎಣ್ಣೆನೂ ಹಾಕ್ಕೋಬೇಕು. ನನ್ನ ಮಗ ಮಲಗಿರೋದ್ರಿಂದ ಅಮ್ಮ ಇಲ್ಲಿ ಟಿಫನ್ಗೆ ಅಂತೇಳಿ ಪಲಾವ್ ರೆಡಿ ಮಾಡ್ತಾಯಿದ್ದಾರೆ. ಅದಾದ ನಂತರ ಎಲ್ಲ ಟಿಫನ್ ಮಾಡಬೇಕು. ಅಷ್ಟೊತ್ತಿಗೆ ನನ್ನ ಮಗ ಅವ್ರ ಅಪ್ಪನ ಜೊತೆ ಇದ್ದ ರಾತ್ರಿ ಎಲ್ಲ. ಅಲ್ಲಿಂದ ಬಂದ.
ಬಂದು ಡ್ಯಾನ್ಸ್ ಆಡ್ತೀನಮ್ಮ ನೋಡು ಅಂತೇಳಿ ಇಲ್ಲಿ ರೂಮಲ್ಲಿ ಡ್ಯಾನ್ಸ್ ಆಡ್ತಾ ಅವನೇ ಮ್ಯೂಸಿಕ್ಕು ಕೊಟ್ಕೊಂಡು ಡ್ಯಾನ್ಸ್ ಆಡ್ತಾನೆ. ಡ್ಯಾನ್ಸ್ ಆಡು ಅಂದರೆ ಸಾಕು ಆಡಿದ್ದು ಅಂತೇಳಿ ಈಗ ಆಟ ಆಡ್ತೀನಿ ಅಂತೇಳಿ ಈ ಗಾಡಿ ತೊಗೊಂಡು ಆಡ್ತಾ ಇದ್ದಾನೆ. ಮನೆ ತುಂಬ ಆಡ್ತಾನೆ, ಎಲ್ಲಿಗೆ ಬೇಕು ಅಲ್ಲಿಗೆ ಗುದ್ಕೋತಾನೆ, ಅವನೇ ಬೀಳ್ತಾನೆ. ನೋಡಿ ಹೆಂಗೆ ಆಡ್ತಾ ಇದ್ದಾನೆ ಅಂತ. ಅಮ್ಮ ಇಲ್ಲಿ ಕಸ ಹೊಡೆದು ನೆಲ ಎಲ್ಲ ಒರೆಸಿ ಪೂಜೆ ಮಾಡಬೇಕು ಅಂತೇಳಿ ನೆಲ ಒರೆಸ್ಕೋತಾ ಇದ್ರು. ಅಷ್ಟರಲ್ಲಿ ನನ್ನ ಮಗ ನಾನು ಒರೆಸ್ತೀನಿ ಅಂತ ಹೇಳ್ತಿದ್ದ. ಅಮ್ಮ ಕಿತ್ಕೊಂಡು ಅಮ್ಮನೇ ನಾನು ಒರೆಸ್ತೀನಿ ಸುಮ್ಮನಿರು ಅಂತೇಳಿ ನೆಲ ಒರೆಸ್ತಿತ್ತು. ಅವನಾಗ ಅಳ್ತಾ ಕೂತಿದ್ದಾನೆ ನೋಡಿ ಇಲ್ಲಿ, ಅಮ್ಮ ಕಿತ್ಕೋತು ಅಂತೇಳಿ ಅಂತ ಕೂತಿದ್ದ ಅಳ್ಕೊಂಡು. ಆಮೇಲೆ ಅವನೇ ಸಮಾಧಾನ ಮಾಡ್ಕೊಂಡು ಎದ್ದು ಆಟ ಆಡ್ತಾವನೆ. ಓಕೆ ಫ್ರೆಂಡ್ಸ್, ಈಗ ತಾನೇ ಸ್ನಾನ ಮುಗಿಸ್ಕೊಂಡು ತಲೆ ಎಲ್ಲ ಒಣಗಿಸ್ಕೊಂಡಿದ್ದೀನಿ. ಆಲ್ರೆಡಿ ಟೈಮು ಮಧ್ಯಾಹ್ನ ಆಗೇ ಹೋಗಿದೆ, 2 ಗಂಟೆ. ಈಗ ಸ್ವಲ್ಪ ಊಟ ಮುಗಿಸ್ಕೊಂಡು ನಾನು ರೆಸ್ಟ್ ಮಾಡಬೇಕು. ಅದಾದಮೇಲೆ ನನ್ನ ಚಾನಲ್ಗೆ ಈಗ ಆಲ್ರೆಡಿ 50 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.